ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಮಹಿಳಾ ಮೀಸಲಾತಿ ಕಾಯ್ದೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿತು. ಸುಭಾಷ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಸೂದೆ ವಿಚಾರಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ತೀವ್ರಗೊಂಡಿದೆ. ಇವತ್ತು ನಾವು ನಾರಿ ಶಕ್ತಿ ಒಂದೊಂದು ಬಿಲ್ಲನ್ನು ವಿಧೇಯಕವನ್ನು ಪಾಸ್ ಮಾಡಬೇಕು. ಅದನ್ನು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಮತ್ತು ಅದು ವಿರೋಧ ಪಕ್ಷದವರು ಕಡೆಗಾಣಿಸಿ ಇವತ್ತು ಮಹಿಳೆಯರನ್ನು ಸೋಲಿಸುವ ಮೂಲಕ ಇಡೀ ಜಗತ್ತಿನ ಅರ್ಧದಷ್ಟು ಮಹಿಳೆಯರ ಒಂದು ಕನಸನ್ನು ಭಗ್ನಗೊಳಿಸಿದರೆ ಅಂತ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಕ್ಕ ಪಾಠ ಕಲಿಸುವ ಮೂಲಕ ನಮ್ಮ ಏನು ಹಕ್ಕಿದೆ, ಮಹಿಳೆಯರ ಹಕ್ಕೇನಿದೆ 33% ಮೀಸಲಾತಿಯನ್ನು ಆದಷ್ಟು ಬೇಗ ಕೊಂಡ್ಕೊಳ್ತೀವಿ. ಈ ಒಂದು ಕಾಂಗ್ರೆಸ್ ನಿಲುವೇನಿದೆ, ಒಂದು ಕೆಟ್ಟ ಚಾಳಿ ಏನಿದೆ, 60 ವರ್ಷ ಮಾಡಿಲ್ಲ, ಇನ್ನೂ ಮಾಡಲ್ಲ, ಮಾಡಿರ್ತಕ್ಕಂಥ ಒಂದು ನಮ್ಮ ಅಪ್ಪಾಜಿಯಾದ ದೇವೇಗೌಡರಿಗೂ ಮತ್ತು ನರೇಂದ್ರ ಮೋದಿಜಿಯವರ ಕನಸು ಸಹ ಭಗ್ನಗೊಳಿಸಿದರೆ ಅಂತ ಒಂದು ಕನಸನ್ನು ಆದಷ್ಟು ಬೇಗ ನಮ್ಮ ಮಹಿಳೆಯರು ಸೇರಿ ಮತ್ತೊಮ್ಮೆ ಅವರ ಒಂದು ಆಕಾಂಕ್ಷೆಯನ್ನು, ಮಹತ್ವಾಕಾಂಕ್ಷೆ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ.